Hello everyone. Today I am discussing about limits chapter exercise 13.1. 13.1 ಒಳಗ ಯಾವ ಪ್ರಾಬ್ಲಮ್ಸ್ ಅಂದ್ರೆ ಲಿಮಿಟ್ಸ್ ಒಳಗ LHS and RHS and equal ಪ್ರಾಬ್ಲಮ್ಸ್ ಬರ್ತಾವ ಅಂತ ಹೇಳಿದೆ. ಬಟ್ ಇವೇ ನೋಡ್ರಿ ಯಾವುದು ಫೈಂಡ್ ಲಿಮಿಟ್ x tends to 0 f of x where f of x equal to function of 2x plus 3 is comma x less than or equal to 0. Second condition 3 in the bracket x plus 1 comma x less than 0. ಓಕೆ, ಈ ತರ ಪ್ರಾಬ್ಲಮ್ಸ್ ಬರ್ತಾವು. ಈಗ ಫಸ್ಟ್ ನೋಡಿ, ಅದಕ್ಕಿಂತ ಮುಂಚೆಕ್ಕೆ ಒಂದು ಪ್ರಾಬ್ಲಮ್ ಮಿಸ್ ಆಗಿತ್ತು. ಯಾವ ಪ್ರಾಬ್ಲಮ್ಸ್ ಅಂದ್ರೆ ಅದರಲ್ಲಿ ಫಸ್ಟ್ ಒನ್ ಇದರಲ್ಲಿ ಲಿಮಿಟ್ಸ್ ಒಳಗೆ ಒಂದು ಯಾವ್ದಂದ್ರೆ ಫಸ್ಟ್ ಒನ್ ಇವಾಗ್ಲೇಟ್ ಯಾವ್ದಂದ್ರೆ ಲಿಮಿಟ್ x tends to pi by 2 ಯಾವುದು tan 2x divided by ಏನಾಗ್ತದ್ರಿ x minus pi by 2 ಅಂತದ. ಓಕೆ, ಈ ತರ ಪ್ರಾಬ್ಲಮ್ ಅದ. ಈಗ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ನೋಡ್ರಿ. ಸಬ್ ಪ್ರೂಫ್ ಅಲ್ಲೇ ಓಕೆ, ಸಬ್ ಪ್ರೂಫ್ ನೋಡ್ರಿ ಏನದ ಕೊಟ್ಟಿರುವಂತ ಇವಾಲ್ಯುಯೇಟ್ ಫಂಕ್ಷನ್ಸ್ ಬರ್ಕೋರಿ. ಲಿಮಿಟ್ x tends to pi by 2 ಏನ್ ಕೊಟ್ಟನ್ರಿ tan 2x ಕೊಟ್ಟಾನ divided by x minus pi by 2 ಅಂತ. ಓಕೆ, ಸಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಾ ಬರಿತಾ ಇರೋದು as x tends to pi by 2 comma the value, okay, the value of the given given function takes, observe ಮಾಡಿ, takes the form, okay, the form ಯಾವುದು 0 by 0 form. ಓಕೆ, ಅದೇ ತರ ನಾವು ಯೂಸ್ ಮಾಡೋಣ. ಈಗ put x minus pi by 2 equal to y ಅಂತ ಯೂಸ್ ಮಾಡ್ತಾ ಇದ್ದೀವಿ. so that ಏನಾಗ್ತದ್ರಿ, ಹಂಗಿತ್ತಂದ್ರೆ x tends to pi by 2 ಆಗ್ತದ, y tends to 0 ಆಗ್ತದ. ಈ ತರ ಕಂಡೀಷನ್ ಫಾರ್ಮ್ ಇದ್ದಾಗ ಸೊ ಇಲ್ಲ ಅಬ್ಸರ್ವ್ ಮಾಡ್ರಿ, ಕೊಟ್ಟಿರುವಂತ ಕಂಡೀಷನ್ ಬರ್ಬೋದು. ಏನದ ಲಿಮಿಟ್ x tends to pi by 2 ಯಾವುದು tan 2x divided by x minus pi by 2. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, ಲಕ್ಷ ಸ್ಟೂಡೆಂಟ್ಸ್ ಏನದ tan ಲಿಮಿಟ್ ಅನ್ಕತನ ಬಿಟ್ಟಿರ್ತೆ ನೋಡ್ರಿ. ಅಬ್ಸರ್ವ್ ಮಾಡ್ರಿ, ಇಲ್ಲೇ ಸ್ವಲ್ಪ ಫಸ್ಟ್ಗೆ ಲಿಮಿಟ್ ಕಂಡೀಷನ್ಸ್ ಬರೀತೀನಿ ಅಷ್ಟೇ, ಲಿಮಿಟ್ ಅಂತ ಅಷ್ಟೇ ಬರೀತೀನಿ. ಇಲ್ಲಿ ಫಸ್ಟ್ ನೋಡ್ರಿ, tan ಕ tan 2 ಕ 2. ಅಬ್ಸರ್ವ್ ಮಾಡ್ರಿ, ಎಕ್ಸ್ ಅಂದ್ರೆ ಏನ್ ಬರಿಬಹುದು, ನಾವು ಇಲ್ಲಿ ಬರಿಬಹುದಲ್ಲ, ಏನದ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಕಂಡೀಷನ್ ಯೂಸ್ ಮಾಡ್ಕೊರಿ. ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ ಪೈ ಬೈ 2 ಬರಿಬಹುದನ್ರಿ, ಬರಿಬಹುದಾ? ಅದನ್ನ ಬರೀತೀವಿ ನೋಡಿ. ಎಕ್ಸ್ ಇದ್ದಲ್ಲಿ ಏನದ, ಎಕ್ಸ್ ಇದ್ದಲ್ಲಿ ವೈ ಪ್ಲಸ್ ಪೈ ಬೈ 2 ಹೌದಾ, ಡಿವೈಡೆಡ್ ಬೈ ಎಕ್ಸ್ ಅಂತಂದ್ರೆ ಏನ್ ಬರಿಬಹುದ್ರಿ, y plus pi by 2 minus pi by 2. ಇಲ್ಲ y ಟರ್ಮ್ ಅಂತ ಬಂದ್ರೆ ಏನಿದೆ, y ಟರ್ಮ್ ಇಲ್ಲೇ y tends to 0 ಇಲ್ಲಿ ಬರೀ y tends to 0. ಕ್ಲಿಯರ್ ಆತ್ರಿ ಕಂಡೀಷನ್ಸ್. ಇಲ್ಲೇ pi by 2 ಗೆಟ್ ಕ್ಯಾನ್ಸಲ್, ಇಲ್ಲಿ ಬರೀತಾ ಇರೋದು ಅಬ್ಸರ್ವ್ ಮಾಡಿ. ಇಲ್ಲಿ ನೆಕ್ಸ್ಟ್ ಬರೀತಿ ನೋಡ್ರಿ, ಏನದ ಲಿಮಿಟ್ y tends to 0 tan ಕ tan. ಓಕೆ, tan ಕ tan. ಈಗ tan ಇಂದ ಗುಣಾಕಾರ ಮಾಡಲ್ಲ, ಏನಾಗ್ತದೆ, 2 ಲಿಂದ ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, 2 ಲಿಂದ ಗುಣಾಕಾರ ಮಾಡಿದ್ರೆ 2y. ಓಕೆ, ಪ್ಲಸ್ 2 pi by 2 ಅಂದ್ರೆ 2 ಕ್ಯಾನ್ಸಲ್ ಆಗಿ ಏನ್ ಉಳಿತೈತಿ pi. ಸೊ ಡಿವೈಡೆಡ್ ಬೈ ಏನ್ ಉಳಿತ್ರಿ y. ಓಕೆ, ಸೊ ಅಬ್ಸರ್ವ್ ಮಾಡ್ರಿ, ಲಕ್ಷ ಇರಲಿ, ಏನದ ಲಿಮಿಟ್ y tends to 0 ಹಿಂಗ್ ಬರೀತೀನಿ ನಾನು, tan of pi plus 2y
divided by y because observe ಮಾಡ್ರಿ third quadrant. Okay, third quadrant ಅಲ್ಲಿ tan 180 plus theta ಅಂತಂದ್ರೆ ಏನದ್ರಿ tan theta. ಇಲ್ಲಿ theta ಅಂದ್ರೆ 2y ಅದ. ಅಬ್ಸರ್ವ್ ಮಾಡ್ರಿ theta ಅಂದ್ರೆ 2y. ಲಿಮಿಟ್ y tends to 0 ಏನಾಗ್ತದೆ ನೋಡ್ರಿ tan 2y divided by y. ಓಕೆ, ಇಲ್ಲೇ ಅಬ್ಸರ್ವ್ ಮಾಡ್ರಿ ಟೇಕಿಂಗ್ ಲಕ್ಷದಲ್ಲಿ ಟೇಕಿಂಗ್ y tends to 0 ಆದ್ರೆ as 2y tends to 0 ಯಾಕಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇಲ್ಲಿ 2y ಇದೆ. ಅಬ್ಸರ್ವ್ ಮಾಡ್ರಿ 2y ಇದ್ದದಕ್ಕೆ ಏನ್ ಮಾಡ್ತೀನಿ ಲಿಮಿಟ್ 2y tends to 0 tan 2y divided by 2y into 2 ಅಂತ ಬರೀತಾರೆ. ಓಕೆ, ಅಂದ್ರ ಏನಾಗ್ತದ ಟೋಟಲ್ 1 ಆಗ್ತದ. 1 into 2 is answer is 2. ಯಾಕೆ 1 ಆಗ್ತೈತೆ ಅಂತಂದ್ರೆ ನೀವು ಫಾರ್ಮುಲಾ ಅದ ಏನದ ರೀ ಲಿಮಿಟ್ theta tends to 0 tan theta by theta ಅನ್ನೋದು 1. that is the formula. ಯಾವುದು ಇದು ಇಲ್ಲ theta ಅಂದ್ರೆ ಏನಂದ್ರಿ 2y ಇದೆ. theta ಅಂದ್ರೆ 2y. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕ್ಲಿಯರ್ ಆಗತ್ರಿ ಕಾನ್ಸೆಪ್ಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಗೊತ್ತಿರಬೇಕು RHL ಅಂದ್ರೆ ಗೊತ್ತಿರಬೇಕು. ಏನಂತ ಲಿಮಿಟ್ x tends to a ಪ್ಲಸ್ ಹೌದಾ f of x equal to it is a L1 ಅನ್ಕೋತೀವಿ. ಅದೇ ತರ ನೆಕ್ಸ್ಟ್ LHL ಲಿಮಿಟ್ x tends to a minus f of x equal to L2. ಓಕೆ, ಹಿಂಗಿದ್ದ ಮತ್ತೆ ಇನ್ನೊಂದು ಯಾವುದು ಲಿಮಿಟ್ x tends to a f of x equal to L ಅಂತ. ಈಗ therefore ಫಸ್ಟ್ ನೋಡ್ರಿ RHL LHL ಈಕ್ವಲ್ ಆಗುತ್ತೆ. ಯಾವುದು RHL ಮತ್ತು LHL ಈಕ್ವಲ್ ಆತಂದ್ರ ಏನಾಗ್ತದ್ರಿ f of x ಈಸ್ ಏನಾಗ್ತದ ಎಕ್ಸಿಸ್ಟ್ ಆಗ್ತದ. ಇಲ್ಲ ಅಂದ್ರ ಡಸ್ ನಾಟ್ ಎಕ್ಸಿಸ್ಟ್. ಫಸ್ಟ್ ನೋಡ್ರಿ ತಿಳ್ಕೊಡ್ರಿ ಈ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆಕ ಫಸ್ಟ್ RHL LHL ಈಕ್ವಲ್ ಆವೆ. ಈ ಒಂದ 3 ಬಂದಿತ್ತು LHL 3 ನ ಬರ್ಬೇಕು ಅಂದಾಗ ಈ ಮೂರನೇ ಕಂಡೀಷನ್ ಹೋಗ್ತದೆ. ಅರ್ಥ ಆಯ್ತಿಲ್ರಿ? ಮೂರನೇ ಕಂಡೀಷನ್ ಈ ಒಂದಾಗ ಎರಡು RHL ಮತ್ತು LHL ಬೇರೆ ಬಂತಂದ್ರೆ ಇದು ನೋಡೋ ಥರ್ಡ್ ಕಂಡೀಷನ್ ಬರೀಬಹುದು ಬಿಡಬಹುದು. ಯಾಕಂದ್ರೆ LHL ನಾಟ್ ಈಕ್ವಲ್ ಟು RHL ಆಗಿರ್ತದ. ಥರ್ಡ್ ಕಂಡೀಷನ್ ಡಸ್ ನಾಟ್ ಎಕ್ಸಿಸ್ಟ್ ಆಗತ್ತದ್ರಿ. ಅರ್ಥ ಆಯ್ತ್ರಿ? ಕ್ಲಿಯರ್ ಆಗತ್ರಿ ಕಂಡೀಷನ್ಸ್. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ ಯಾವುದು ಫಸ್ಟ್ ಕ್ಲಿಯರ್ ಆಗಿ ನೋಡಿ. ಫಸ್ಟ್ ಪ್ರಾಬ್ಲಮ್ ಇದ್ರದ್ದು ಏನದ ಫೈಂಡ್ ಅಂತ ಕೊಟ್ಟ. ಫೈಂಡ್ ಲಿಮಿಟ್ ಅಂತ ಕೊಟ್ಟ. ಲಿಮಿಟ್ x tends to 0 f of x ಅಂತ ಕೊಟ್ಟಾನ. ಅಂಡ್ ಇನ್ನೊಂದು ಕೊಟ್ಟಾನ ಲಿಮಿಟ್ ಮಾತ್ರ ಲಿಮಿಟ್ x tends to 1 ಅಂತ ಕೊಟ್ಟಾನ. f of x ಫೈರ್ ಅಂತ ಕೊಟ್ಟಾನ. ಅಬ್ಸರ್ವ್ ಮಾಡ್ರಿ ಫೈರ್ f of x equal to is a function of first condition ಏನದ ನೋಡ್ರಿ 2x plus 3x less than or equal to 0 ಅದ. ಇನ್ನೊಂದು 3 in the bracket x plus 1 comma x greater than or equal to 0. ಈ ತರ ಪ್ರಾಬ್ಲಮ್ ಕೊಟ್ಟ. ಇಲ್ಲಿ ಎರಡು ಲಿಮಿಟ್ ಫಂಕ್ಷನ್ ಕಂಡೀಷನ್ ಕೊಟ್ಟ. ಆಕ್ಚುಲಿ ಒಂದ ಕೊಡ್ತಾನ ಬಟ್ ಇಲ್ಲಿ ಎನ್ಸೆಟ್ ಎರಡು ಅದಾವ. ಬಟ್ ನಮ್ಗ ಏನದಲ್ಲ ಎಕ್ಸಾಮ್ಸ್ ಒಂದೇ ಕೊಟ್ಟಿರ್ತಾನೆ ಕಂಡೀಷನ್ಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನದ ಫಸ್ಟ್ ಕ್ಲಿಯರ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್. ಏನದ ಸಬ್ ಪ್ರೂಫ್. ಓಕೆ, ಫಸ್ಟ್ ಫಂಕ್ಷನ್ ಬರ್ಕೋತೇನೆ ಯಾವುದು f of x is a function of ಏನದ್ರಿ 2x plus 3 comma x less than or equal to 0. 3 in the bracket x plus 1 comma x greater than or equal to 0. ಓಕೆ, ಇದು ಫಸ್ಟ್ ಕಂಡೀಷನ್ ಯೂಸ್ ಮಾಡೋಣ. ಫಸ್ಟ್ ಯಾವುದು ಲಿಮಿಟ್, ಯಾಕಂದ್ರೆ x tends to 0 ಅದ, ಇಲ್ಲಿ x ವ್ಯಾಲ್ಯೂ 0 ಅದ. ಅಬ್ಸರ್ವ್ ಮಾಡಿ ಅಂದ್ರೆ ಫಸ್ಟ್ ಕಂಡೀಷನ್ ಯೂಸ್ ಮಾಡೋಣ. ಓಕೆ,
ಫಸ್ಟ್ ಕಂಡೀಷನ್ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಫಸ್ಟ್ ಆರ್ ಎಚ್ ಎಲ್ ಏನದ ಫಾರ್ಮುಲಾ ನಮ್ಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅದ ಓಕೆ ಅದನ್ನ ಬರೀತೀನಿ ನೋಡ್ರಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅಂತಂದ್ರೆ ಏನದ 0 ಪ್ಲಸ್ ಅಬ್ಸರ್ವ್ ಮಾಡ್ರಿ 0 ಪ್ಲಸ್ ಪ್ಲಸ್ ಅಂತಂದ್ರ ಗ್ರೇಟರ್ ದ್ಯಾನ್ ಮೈನಸ್ ಅಂದ್ರ ಲೆಸ್ ದ್ಯಾನ್ ಇದನ್ನ ನೆನ್ಪಿಟ್ರಿ ಸ್ಟೂಡೆಂಟ್ಸ್ ಬಾಳ ಕೇರ್ಫುಲ್ ಆಗಿರ್ಲಿ ಪ್ಲಸ್ ಅಂದ್ರ ಗ್ರೇಟರ್ ದ್ಯಾನ್ ಮೈನಸ್ ಅಂದ್ರ ಎಲ್ ಎಚ್ ಎಲ್ ಲೆಸ್ ದ್ಯಾನ್ ಯೂಸ್ ಮಾಡ್ಬೇಕು ಈಗ ಪ್ಲಸ್ ಅಂತಂದ್ರ ಇವು ಎರಡು ಕಂಡೀಷನ್ ಇದೊಂದು ಕಂಡೀಷನ್ ಯಾವ್ದು ಗ್ರೇಟರ್ ದ್ಯಾನ್ ಇದೆ ಇದು ಸೆಕೆಂಡ್ ಒನ್ ಗ್ರೇಟರ್ ದ್ಯಾನ್ ಇದೆ ಇದೇನ್ ಕಂಡೀಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಅಂತೀವಿ ಯಾವುದು ಎಫ್ ಆಫ್ ಎಕ್ಸ್ 3 into x plus 1 ಈಗ ನೋಡ್ರಿ ಏನ್ ಬರೀತೀವಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 3 ಲಿಂದ ಗುಣಾಕಾರ ಮಾಡಲ್ಲ ಈಗ ನೋಡ್ರಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅದ 3 ಲಿಂದ ಗುಣಾಕಾರ ಮಾಡ್ರಿ ಸ್ಟೂಡೆಂಟ್ಸ್ ಏನಾಗ್ತದ 3x plus 3 ಓಕೆ ಈಗ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಿ 3 into 0 plus 3 so no doubt answer is 3 ಓಕೆ ಇನ್ನ ಎಲ್ ಎಚ್ ಎಲ್ ಮಾಡಿದಾಗ 3 ಬರ್ತದೋ ಏನು ಬೇರೆ ಬರ್ತದೋ ಚೆಕ್ ಮಾಡಿ ಫಸ್ಟ್ ಎಲ್ ಎಚ್ ಎಲ್ ಏನಂದ್ರೆ ಈ ಫಾರ್ಮುಲಾ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಓಕೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಮೀನ್ಸ್ ಲೆಸ್ ದ್ಯಾನ್ ಅಬ್ಸರ್ವ್ ಮಾಡಿ ಫಸ್ಟ್ ಇದು ಲೆಸ್ ದ್ಯಾನ್ ಸೆಕೆಂಡ್ ಇದು ಫಸ್ಟ್ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಎಷ್ಟು ನೋಡ್ರಿ 2x ಅಬ್ಸರ್ವ್ ಮಾಡ್ರಿ 2x plus 3 ಓಕೆ ಹಂಗಾದ್ರ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಿ ಏನಾಗ್ತದ 2 into 0 plus 3 ಸೊ ನೋ ಡೌಟ್ ಆನ್ಸರ್ ಇಸ್ 3 ಅಂದ್ರ ಏನಾಗ್ತದ ಇಲ್ಲಿ ಏನಾಗ್ತದ ಆರ್ ಎಚ್ ಎಲ್ ಈಕ್ವಲ್ ಟು ಎಲ್ ಎಚ್ ಎಲ್ ಬಂದ್ ಹಂಗಾದ್ರ ಕಂಡೀಷನ್ ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅದ ಈಕ್ವಲ್ ಇದ್ದದ್ ಮಾಡ್ಬೇಕಲ್ಲ ಹೌದಾ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅಂದ್ರೆ 0 ಎಫ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಲಕ್ಷ ಇಲ್ಲಿ ಏನದಂದ್ರ ಈಕ್ವಲ್ ಇದ್ದದ್ದು ಅಬ್ಸರ್ವ್ ಮಾಡ್ರಿ ಈಕ್ವಲ್ ಈಗ ಫಸ್ಟ್ ಒಂದಾಗದು ಸೆಕೆಂಡ್ ಒಂದಾಗದು ಈಕ್ವಲ್ ಅಬ್ಸರ್ವ್ ಮಾಡ್ರಿ ಅಂದ್ರೆ ಫಸ್ಟ್ ಒನ್ ಲೆಸ್ ದಾನ್ ಆರ್ ಈಕ್ವಲ್ ಟು ಅಂದ್ರೆ ಫಸ್ಟ್ ಕಂಡೀಷನ್ ದಾಗ ಲೆಸ್ ದಾನ್ ಅದ ಮತ್ತು ಈಕ್ವಲ್ ಅದ ಹಂಗಾದ್ರೆ ಈಕ್ವಲ್ ಅಬ್ಸರ್ವ್ ಮಾಡಿ ಎಫ್ ಆಫ್ ಎಕ್ಸ್ ಎಷ್ಟು ಅದ ಇಲ್ಲಿ ಈಕ್ವಲ್ ಎಫ್ ಆಫ್ ಎಕ್ಸ್ 2x plus 3 ಅಂದ್ರ ಅಪ್ಲೈ ಮಾಡ್ರಿ ಲಿಮಿಟ್ ಫಂಕ್ಷನ್ 2 into 0 plus 3 is no doubt ಯಾವುದು 3 ಹಂಗಂದ್ರ ಲಿಮಿಟ್ ಅಬ್ಸರ್ವ್ ಮಾಡ್ರಿ ಇಲ್ಲೂ ಆರ್ ಎಚ್ ಎಲ್ 3 ಅದ ಎಲ್ ಎಚ್ ಎಲ್ 3 ಅದ ಈಕ್ವಲ್ 3 ಅದ ಅಂದ್ರೆ ನೋ ಡೌಟ್ ಆರ್ ಎಚ್ ಎಲ್ ಈಕ್ವಲ್ ಟು ಎಲ್ ಎಚ್ ಎಲ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಯಾವುದು 0 ಎಫ್ ಆಫ್ ಎಕ್ಸ್ ಅನ್ನಂಗ therefore ಏನು ಬರೀಬೇಕು ಎಫ್ ಆಫ್ ಎಕ್ಸ್ ಈಸ್ ಏನಾಗ್ತದ ಎಕ್ಸಿಸ್ಟ್ ಆಗ್ತದ ಇದು ಒಂದೇ ಕಂಡೀಷನ್ ಆಯ್ತು ಈಗ ಯಾವುದು ಇದ್ರದ್ದು ಒಂದೇ ಕಂಡೀಷನ್ ಆಯ್ತು ಈಗ ಇನ್ನು ಸೆಕೆಂಡ್ ಒನ್ ಹೆಂಗ್ ಬರೀಬೇಕಂದ್ರೆ ಅಬ್ಸರ್ವ್ ಮಾಡ ಸೆಕೆಂಡ್ ಏನದ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲ ಸೆಕೆಂಡ್ ಕಂಡೀಷನ್ಸ್ ಒಳಗ ಕೇರ್ಫುಲ್ ಆಗಿರ್ಬೇಕು ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಅದ ಎಫ್ ಆಫ್ ಎಕ್ಸ್ ಅದ ಈಗ ಅಬ್ಸರ್ವ್ ಮಾಡ್ರಿ ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಾನಲ್ಲಿ ಕಂಡೀಷನ್ಸ್ ಅಲ್ಲಿ ಏನದ ಪ್ರಾಬ್ಲಮ್ಸ್ 2x plus 3 ಎಕ್ಸ್ ಲೆಸ್ ದಾನ್ ಆರ್ ಟು 0 ಅಂತ ಹೇಳ್ದ ಹೌದಿಲ್ರಿ ಇಲ್ಲ 0 ಅಂತ ಹೇಳನಿಲ್ರಿ ಅಬ್ಸರ್ವ್ ಮಾಡ್ರಿ ಇಲ್ಲಿ 0 ಅಂತ ಇನ್ನು ನೆಕ್ಸ್ಟ್ ಮತ್ತ ಏನ್ ಹೇಳ 3 in the bracket x plus 1 greater than 0 ಅಂತ ಇಲ್ಲ ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಅಂತ ತಗೊಂಡ್ರೆ ಇಲ್ಲೇ 1 ಬರ್ಕೋಬೇಕು ಬರ್ಲಿಲ್ಲ ಅಂದ್ರೆ ನೀವು ಅಂಡರ್ಸ್ಟುಡ್ ಮಾಡ್ಕೊಂಡು ಮಾಡ್ತಿದ್ರೆ ಮಾಡ್ಬೋದು ಅರ್ಥ ಆಯ್ತಾ 0 ಇಟ್ಕೊಂಡು 1 ಅಂತ ಇಟ್ಕೊಂಡು ನೀವು ಅಂಡರ್ಸ್ಟುಡ್ ಇಟ್ಕೊಂಡು ಮಾಡ್ತಿದ್ರೆ ಮಾಡ್ಬೋದು ನಿಮಗೆ ಗೊತ್ತಾಗಲ್ಲ ಕ್ಲಿಯರ್ ಆಗಿ ಅಂತ ಹೇಳಕತ್ತೇನೆ ಅಷ್ಟೇ ಮತ್ತೇನೆ ಈಗ ನೋಡಿ ಫಸ್ಟ್ ಸಬ್ಪ್ರೂಫ್ ಅಲ್ಲೇ ಏನದ ನಮ್ದು ಏನದ ಫಾರ್ಮುಲಾ ಆರ್ ಎಚ್ ಎಲ್ ಏನದ ರೀ ಲಿಮಿಟ್ ಎಕ್ಸ್ ಟೆನ್ಸ್ ಟು ಯಾವುದು 1 plus ಎಫ್ ಆಫ್ ಎಕ್ಸ್ ನೆಕ್ಸ್ಟ್ ನೋಡ್ರಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅಂದ್ರೆ ಗ್ರೇಟರ್ ದ್ಯಾನ್ ಫಸ್ಟ್ ಅದು ಸೆಕೆಂಡ್ ಗ್ರೇಟರ್ ದ್ಯಾನ್ 3
in the bracket x plus 1 ಏನಾಗ್ತದೆ ನೋಡ್ರಿ ಲಿಮಿಟ್ x tends to 1 plus ಏನದ 3x plus 3 ಸೊ ಏನ್ ಮಾಡ್ರಿ 3 into 1 plus 3 means ಎಷ್ಟಾಗ್ತದ್ರಿ 6 ಯಾವುದು RHL 3 plus 3 means 6 ಮತ್ತೆ 3 into 3 9 ಬರ್ದ್ರ ಮತ್ತೆ ಸೊ LHL ಏನದ ಲಿಮಿಟ್ x tends to 1 minus f of x means limit x tends to 1 minus ಅಂದ್ರೆ less than first ಇತ್ತು second ಇತ್ತು first ಅಂದ್ರೆ f of x ಎಷ್ಟದ 2x plus 3 ಏನಾಗ್ತದ ಲಿಮಿಟ್ ಫಂಕ್ಷನ್ 2 into 1 plus 3 ಮತ್ತೆ ಇಲ್ಲಿ ಮೈನಸ್ ಇತ್ತು ಮೈನಸ್ 1 ಹಾಕಿರ ಮತ್ತೆ ಹಂಗ ಬರಲ್ಲ ಇದು ಮೈನಸ್ ಇದ್ದದ್ದು ಯಾವುದು ಇಲ್ಲಿ ನೋಡಾಕ ಕಂಡೀಷನ್ ಲೆಸ್ ತಾನೆ ಇತ್ತು ಗ್ರೇಟರ್ ತಾನೆ ಇತ್ತು ಅದು ನೋಡಾಕ ಓಕೆ ಏನಾಗ್ತದ 2 plus 1 5 ಅಬ್ಸರ್ವ್ ಮಾಡ್ರಿ ಇಲ್ಲೇ 5 ಬಂತು ಇಲ್ಲೇ 6 ಬಂತಂದ್ರ ನೋಡೋಣ ಏನದ RHL not equal to LHL ಅವಾಗ ಏನ್ ಬರೀಬೇಕ್ರಿ therefore f of x is ಏನ್ ಬರೀಬೇಕು does not exist ಅಂತ ಬರೆದ್ಬಿಟ್ರೆ ಮುಗಿದೋತ್ರಿ exist does not exist ಇದು ಬರಲೇಬೇಕಾಗ್ತದೆ ಯಾಕಂದ್ರೆ ಕಂಡೀಷನ್ಸ್ ಬರ್ದಾಗ ಕ್ಲಿಯರ್ ಆಗ್ತದೆ ಇದು ಡಸ್ ನಾಟ್ ಎಕ್ಸಿಸ್ಟ್ ಆಯ್ತು ಎರಡನೇ ಕಂಡೀಷನ್ ಕ್ಲಿಯರ್ ಆತ್ರಿ ಒಂದನೇ ಪ್ರಾಬ್ಲಮ್ ದಾಗ ಎಕ್ಸ್ ಟೆನ್ಸ್ ಟು 0 ಇದ್ದಾಗ ಎಕ್ಸಿಸ್ಟ್ ಆಯ್ತು ಎರಡನೇ ಕಂಡೀಷನ್ ಎಕ್ಸ್ ಟೆನ್ಸ್ ಟು 1 ಇದ್ದಾಗ ಏನಾಗ್ತದ್ರಿ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಸರ್ ಅಬ್ಸರ್ವ್ ಮಾಡಿ ಸೊ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಸೆಕೆಂಡ್ ಎಕ್ಸಾಂಪಲ್ ಏನ್ ಕೊಟ್ಟಾನ ಸೆಕೆಂಡ್ ಎಕ್ಸಾಂಪಲ್ ಫೈಂಡ್ ಅಂತ ಕೊಟ್ಟ find limit x tends to 1 ಏನದ f of x okay comma f of x ಕೊಟ್ಟಾನ ಮತ್ತೇನ್ ಹೇಳ ನೋಡ್ರಿ f of x ಆದ್ಮೇಲೆ ಏನದ where f of x equal to ಅದು ಫಸ್ಟ್ ಏನದ ಕಂಡೀಷನ್ x square minus 1 comma x less than or equal to 1 condition second condition student ಏನದ minus x square minus 1 comma x greater than 1 ಅದ ಓಕೆ ಇಲ್ಲಿ ಅಬ್ಸರ್ವ್ ಮಾಡು ಪ್ರೂಫ್ ಏನ್ ಮಾಡೋಣ ಸ್ವಲ್ಪ ನೋಡ್ರಿ ಸ್ಟೂಡೆಂಟ್ಸ್ ಪ್ರೂಫ್ ಫಸ್ಟ್ ನೋಡಿ ಏನ್ ಕೊಟ್ಟಾನ f of x ಕಂಡೀಷನ್ ಬರ್ಕೊಡ್ರಿ f of x ಹೌದಾ ಸೊ ಏನದ ಫಸ್ಟ್ ಕಂಡೀಷನ್ x square minus 1 comma x less than or equal to 1 ಒಂದು minus x square minus 1 x greater than 1 ಓಕೆ ಈಗ ಫಸ್ಟ್ ನೋಡಿ RHL ಯೂಸ್ ಮಾಡೋಣ RHL ಏನದ ಲಿಮಿಟ್ x tends to 1 plus ಯಾವುದು f of x ಲಿಮಿಟ್ x tends to 1 plus means greater than first ಅಥವಾ second ಅಥವಾ greater than second ಇದು greater than f of x ಎಷ್ಟದ minus x square minus 1 ಏನಾಗ್ತದ minus 1 square minus 1 means minus 1 answer is minus 2 ಯಾವುದು RHL ಇನ್ನು ನೆಕ್ಸ್ಟ್ ನೋಡ್ರಿ LHL ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ LHL ಏನದ ಫಾರ್ಮುಲಾ ಲಿಮಿಟ್ x tends to 1 minus f of x ಏನಾಗ್ತದ ಲಿಮಿಟ್ x tends to 1 minus means less than ಏನದ x square minus 1 f of x ಏನಾಗ್ತದ 1 square minus 1 minus 1 no dot ಇದು ಆನ್ಸರ್ ಇಸ್ 0 ಯಾವುದು ನೆಗೆಟಿವ್ ಕಂಡೀಷನ್ಸ್ 0 ಆಗ್ತದೆ ಏನಾಗ್ತದೆ ನೋಡ್ರಿ 0 ಆಯ್ತಂದ್ರ ಅವಾಗ ಏನಾಗ್ತದ ಕಂಡೀಷನ್ ಏನಂತ ನಮ್ದು RHL is not equal to LHL therefore f of x is ಏನಂದ್ರಿ does not exist ಬರಬಹುದು ಇಷ್ಟು ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್ ಕ್ಲಿಯರ್ ಆಗ್ತದ್ರಿ ಕಂಡೀಷನ್ಸ್ does not exist ಆಗ್ತದ ಯಾಕಂತಂದ್ರ ಅಬ್ಸರ್ವ್ ಮಾಡ್ರಿ LHL 0 ಬಂದದ RHL
-2 ಅನ್ನದ ಅಂದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ. ಕ್ಲಿಯರ್ ಆಗತ್ರಿ ಕಂಡೀಷನ್ಸ್ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಒನ್ ಥರ್ಡ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಥರ್ಡ್ ಪ್ರಾಬ್ಲಮ್ ಏನ್ ಕೊಟ್ಟನ್ರಿ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಏನದ ಇವಾಗ್ಲೇಟ್ ಅಂತ ಕೊಟ್ಟ ಕಂಡೀಷನ್ಸ್. ಇವಾಗ್ಲೇಟ್ ಸ್ವಲ್ಪ ಥರ್ಡ್ ಪ್ರಾಬ್ಲಮ್ ಸ್ವಲ್ಪ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕಾಗ್ತದೆ ಸ್ಟೂಡೆಂಟ್ಸ್. ಯಾಕಂತಂದ್ರೆ ನಿಮ್ಗ ಫಸ್ಟ್ ನೋಡಿ ಇವಾಗ್ಲೇಟ್ ಅಂತ ಕೊಟ್ಟಿರ್ತೀನಿ. ಇವಾಗ್ಲೇಟ್, ಓಕೆ, ಇವಾಗ್ಲೇಟ್ ಲಿಮಿಟ್ ಅಬ್ಸರ್ವ್ ಮಾಡಿ. ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪರ್ ಅಂತ ಯೂಸ್ ಮಾಡ್ತಾ ಇರೋದು. ಪರ್ ಎಫ್ ಆಫ್ ಎಕ್ಸ್. ಓಕೆ, ಕಂಡೀಷನ್ ಏನ್ ಕೊಡೋಣ, ಫಸ್ಟ್ ಮಾಡ್ಯುಲಸ್ ಎಕ್ಸ್ ಅಂತ ಏನು ಅಬ್ಸರ್ವ್ ಮಾಡ್ರಿ. ಮಾಡ್ಯುಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ, ಇನ್ನೊಂದು 0, ಎಕ್ಸ್ ಈಕ್ವಲ್ ಟು 0 ಅಂತ. ಓಕೆ, ಈಗ ಈ ತರ ಕೊಟ್ಟಾಗ ನಮಗೆ ಏನಿರ್ಬೇಕಂದ್ರೆ ಫಸ್ಟ್ ಇಲ್ಲ ಪ್ರೂಫ್ ಬರ್ದಿರ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಯಾಕಂತಂದ್ರೆ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಎಫ್ ಆಫ್ ಎಕ್ಸ್ ಅದ, ಇಲ್ಲೇ ಮಾಡ್ಯುಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅದ. ಏನದ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅದ, ಇನ್ನೊಂದು 0, ಎಕ್ಸ್ ಈಕ್ವಲ್ ಟು 0 ಅದ. ಓಕೆ, ನೋಡು ಬಿಟ್ಬಿಡಿ. ಈಗ ಹಿಂಗೂ ಬರಿಬಹುದ್ರಿ, ಹಿಂಗೂ ಬರಿಬಹುದು. -1 when x less than 0, 0 when x equal to 0, 1 when x greater than 0 ಅಂತ ಬರೀಬಹುದು. ಅರ್ಥ ಆದ ಹೇಳಿದಾರೆ ಕ್ಲಿಯರ್ ಆಯ್ತು. ನಾ ಯಾಕೆ ಹಿಂಗ್ ಬಂದೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಜಸ್ಟ್ ಇಲ್ಲಿ ಗೊತ್ತಿರಲಿ, ಇಲ್ಲಿ ಬರ್ದಿರ್ತಾನೆ ಮಾಡ್ಯುಲಸ್ ಎಕ್ಸ್ ಬೈ ಎಕ್ಸ್ ಅಂತಂದ್ರೆ ಈ ಪ್ಲಸ್ ಎಕ್ಸ್ ಅಂತ ಹೋಗ್ತೇನೆ. ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತಂದ್ರೆ ಏನು 1 ಇಸ್ ಆರ್ ಎಚ್ ಎಲ್. ಇದು ಆರ್ ಎಚ್ ಎಲ್ ಇದ್ದಿದ್ದು ಹೆಂಗ. ಇನ್ನು ಎಲ್ ಎಚ್ ಎಲ್ ಬೇಕಾದ್ರೆ ನೋಡ್ರಿ ಹೆಂಗ್ ಮಾಡ್ಬೋದು. ಎಲ್ ಎಚ್ ಎಲ್ ಮಾಡ್ಯುಲಸ್ ಒಂದು ಮೈನಸ್ ಎಕ್ಸ್ ತೋತೀನಿ, ಒಂದು ಎಕ್ಸ್ ತೋತೀನಿ, ಇಟ್ಸ್ -1 ಅಂದ್ರೆ ಇದು -1. ಈ ತರ ತಗೋತಾ ಹೋಗ್ಬೋದು. ಅಂದ್ರೆ ಅಬ್ಸರ್ವ್ ಮಾಡ್ರಿ, ನಾಟ್ ಈಕ್ವಲ್ ಅಂತ ಕೊಟ್ಟನಂದ್ರ ಎರಡು ಇರ್ತವೆ, ಒಂದು ಗ್ರೇಟರ್ ದಾನು ಇರ್ತದೆ ಮತ್ತು ಲೆಸ್ ದಾನು ಇರ್ತದೆ, ಎರಡು ಇರ್ತದೆ. ಅಬ್ಸರ್ವ್ ಮಾಡಿ, ನಾಟ್ ಈಕ್ವಲ್ ಇದ್ದಾಗ ಮಾತ್ರ ಏನಾಗತ್ತದ, ನಾಟ್ ಈಕ್ವಲ್ ಇದ್ದಾಗ ಏನಾಗ್ತದ್ರಿ, ಒಂದು ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡು ಇರ್ತದೆ. ಈ ಫಸ್ಟ್ ನೋಡಿ ಆರ್ ಎಚ್ ಎಲ್ ಏನದ ನಮ್ಮ ಫಾರ್ಮುಲಾ. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಓಕೆ, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಪ್ಲಸ್ ಅಂದ್ರೆ ಗ್ರೇಟರ್ ದಾನ್ ಅಂದ್ರೆ ಅಬ್ಸರ್ವ್ ಮಾಡ್ರಿ ಮಾಡ್ಯುಲಸ್ ಇಲ್ಲಿ ಬರ್ದಿರ್ತೀನಿ. ಏನದ ಮಾಡ್ಯುಲಸ್ ಎಕ್ಸ್ ಬೈ ಎಕ್ಸ್ ಅದ ಅಂದ್ರೆ ಗ್ರೇಟರ್ ದಾನ್. ಪ್ಲಸ್ ಪ್ಲಸ್ ಅಂತಂದ್ರೆ ಏನೈತಿರಿ, ಪ್ಲಸ್ ಏನೈತ್ರಿ ಇಲ್ಲಿ ಪ್ಲಸ್ ಎಕ್ಸ್ ಬೈ ಎಕ್ಸ್ ಅಂತಂದ್ರೆ ಇಟ್ಸ್ 1 ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಎಲ್ ಎಚ್ ಎಲ್ ಅಬ್ಸರ್ವ್ ಮಾಡ್ರಿ. ಎಲ್ ಎಚ್ ಎಲ್ ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. ಏನಾಗ್ತದ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮಾಡ್ಯುಲಸ್ ಎಕ್ಸ್. ಜಸ್ಟ್ ಎಫ್ ಆಫ್ ಎಕ್ಸ್ ಏನಂತ ಬರೀದು, ಬರದ್ಮೇಲೆ ಮೈನಸ್ ಅದು ಮೈನಸ್ ಎಕ್ಸ್ ಬೈ ಎಕ್ಸ್ ಆಗಿ ಏನಾಗ್ತದ -1 ಆಗ್ತದ. ನೋಡು ಏನಾಗ್ತದ ನೋಡ್ರಿ. ಸೊ ಎಲ್ ಎಚ್ ಎಲ್ ಅಥವಾ ಆರ್ ಎಚ್ ಎಲ್ ಅಬ್ಸರ್ವ್ ಮಾಡಿ. ಆರ್ ಎಚ್ ಎಲ್ ಓಕೆ ನಾಟ್ ಈಕ್ವಲ್ ಯಾವುದು ಎಲ್ ಎಚ್ ಎಲ್. therefore ಏನಾಗ್ತದ್ರಿ ಎಫ್ ಆಫ್ ಎಕ್ಸ್ ಈಸ್ ಏನಾಗ್ತದ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ. ನೋಡ್ರಿ ಡಸ್ ನಾಟ್ ಎಕ್ಸಿಸ್ಟ್. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದು ಗೊತ್ತಲ್ಲ, ಇದರ ಬರ್ಬೋದು ಇದರ. ಯಾಕಂದ್ರೆ ಫಸ್ಟ್ ಇಯರ್ ಯಾವುದು ಮಾಡ್ಯುಲಸ್ ಫಂಕ್ಷನ್ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಇದು ಬರೆಯಕ್ ಬರ್ತದೆ. ಯಾಕಂದ್ರೆ ಫಸ್ಟ್ ಇಯರ್ ಅಂದ್ರೆ ನೀವು ಕಲಿತಾ ಇರೋದು ಫಸ್ಟ್ ಇಯರ್ ಒಳಗ ಯಾವುದು ಫಸ್ಟ್ ಚಾಪ್ಟರ್ ಮಾಡ್ಯುಲಸ್ ಫಂಕ್ಷನ್ಸ್ ಅಲ್ಲೇ ಕಲಿತೀರಿ, ಅಲ್ಲೇ ನಿಮ್ಗೆ ಗೊತ್ತಾಗ್ತದ ಇದು ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ. ಕ್ಲಿಯರ್ ಆಗತ್ತೈತ್ರಿ ಕಂಡೀಷನ್ಸ್. ಇದೇ ತರನ ಇನ್ನೊಂದು ಪ್ರಾಬ್ಲಮ್ ಅದ, ಅದನ್ನ ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಏನದ ಇದೊಂದು ಹೋಮ್ ವರ್ಕ್ ಕೊಟ್ಟಿರ್ತೀನಿ, ಬಿಡಿಸ್ರಿ, ಟ್ರೈ ಮಾಡ್ರಿ. ಬರ್ಲಿಲ್ಲ ಅಂದ್ರೆ
ಐತಿವಲ್ಲ ನಾವು ಮಾಸ್ತರ್ಗಳು ಬಿಡ್ಸಾಕ್ ಹೌದಿಲ್ರಿ ಬಿಡಿಸ್ತೇನೆ. ಯಾವ ಪ್ರಾಬ್ಲಮ್ ಅಂದ್ರೆ ಸೇಮ್ ಇದೇ ತರನ ಕೊಡ್ತೀನಿ. ಒಂದು ಏನದ ಫೈಂಡ್ ಯಾವುದು ಲಿಮಿಟ್ x tends to 0 f of x comma where ಏನದ f of x ಓಕೆ ಏನದ್ರಿ x divided by modulus x comma x is not equal to 0 ಇದು 0 comma x equal to 0. ಇದೊಂದು ಹೋಮ್ ವರ್ಕ್ ಕೊಟ್ಟಿರ್ತೀನಿ ನಿಮಗ ಅಂಡರ್ಸ್ಟುಡ್ ಆದ್ರ ನಿಮಗ ಇದು ಸಾಲ್ವ್ ಮಾಡ್ತೀರಿ, ಇಲ್ಲ ಅಂದ್ರೆ ನಾವೇ ಬಿಡಿಸ್ತೀವಿ. ಮತ್ತೆ ಟೀಚರ್ಸ್ ಬಿಡಿಸ್ಬೇಕಲ್ಲ. ನಿಮ್ದು ಒಂದು ಪ್ರಯತ್ನ ಅನ್ನೋದು ಒಂದು ಇರಬೇಕು ಸ್ಟೂಡೆಂಟ್ಸ್. ಪ್ರಯತ್ನ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಟ್ರಯಲ್ ಅಂಡ್ ಡೈರಲ್ ಮೆಥಡ್ ಅಂದ್ರೆ ಪ್ರಯತ್ನಕ್ಕೆ ಫಲ ಸಿಗ್ಬೇಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.